ಎಕ್ಸಲೆಂಟ್ ಟೆಕ್ ಪ್ಯಾಲೇಸ್ ಚಾನಲ್ಗೆ ತಮಗೆಲ್ರಿಗೂ ಆಧಾರದ ಸುಸ್ವಾಗತ. ಈಗ ಪ್ರತಿದಿನ ಈ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮೇಲೆ ಈಗ ಎಲ್ರಿಗೂ ಕರೆಂಟು ವಿದ್ಯುತ್ತು ಏನೂ ಸಿಗದೇ ಎಲ್ರಿಗೂ ಗೊಂದಲ ಆಗ್ಬಿಟ್ಟಿದೆ. ಅದ್ರ ಬಗ್ಗೆನೇ ನಗರಾಭಿವೃದ್ಧಿ ಇಲಾಖೆಯವರು ವಾರಕ್ಕೆ ಒಂದೊಂದು ಆರ್ಡ್ರ್ ಹೊರಡಿಸ್ತಾ ಇದ್ದಾರೆ. ಈಗ ಸೆಟ್ ಬ್ಯಾಕ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಸಂಪುಟದಲ್ಲಿ ತೀರ್ಮಾನ ತಗೊಂಡು ಸೆಟ್ ಬ್ಯಾಕ್ ಅಮೆಂಡ್ಮೆಂಟ್ಗೆ ಒಂದು ನೋಟಿಫಿಕೇಷನನ್ನು ನಗರಾಭಿವೃದ್ಧಿ ಇಲಾಖೆ ಅಂಡರ್ ಸೆಕ್ರೆಟ್ರಿ ಅಂದರೆ ಅಧೀನ ಕಾರ್ಯದರ್ಶಿಯವರು ಹೊರಡಿಸಿದ್ದಾರೆ. ಈ ಆದೇಶದ ಪ್ರಕಾರ ನಿಮಗೆ ಏನೇನಿದೆ ಅಂತ ಅಂದ್ಬಿಟ್ಟು ಡೀಟೇಲಾಗಿ ಹೇಳ್ತೀನಿ. ಇದ್ರ ಬಗ್ಗೆ ನೀವು ಯಾರು ಸಂಪೂರ್ಣವಾಗಿ ತಿಳ್ಕೊಂಡು ಅಬ್ಜೆಕ್ಷನ್ ಫೈಲ್ ಮಾಡುವಂಥವ್ರಿಗೆ ಅನುಕೂಲ ಆಗಲಿ ಅಂತ ಇದು ಮಾಡ್ತಾಯಿದ್ದೀನಿ. ದಿಸ್ ಈಸ್ ನಾಟ್ ಆನ್ ಅಮೆಂಡ್ಮೆಂಟ್. ಇದು ಕರಡು ಪ್ರತಿ ಅಂದರೆ ಡ್ರಾಫ್ಟ್. ಈ ಡ್ರಾಫ್ಟನ್ನು ಈ ಥರ ರೆಡಿ ಮಾಡಿದ್ದಾರೆ. ನೀವು ಯಾರು ಅಬ್ಜೆಕ್ಷನ್ ಫೈಲ್ ಮಾಡಿದವರೆ ದಿಸ್ ವಿಲ್ ಬಿಕಮ್ ಆನ್ ಆರ್ಡರ್ ಫ್ರಮ್ ದಿ ಇದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಸೊ ಅದಕ್ಕೋಸ್ಕರ ನೀವು ಯಾರಾದರೂ ಇಂಟ್ರೆಸ್ಟ್ ಇರುವಂಥವ್ರು ಸ್ಟಡಿ ಮಾಡಿ ನೀವು ಅಬ್ಜೆಕ್ಷನ್ ಫೈಲ್ ಮಾಡುವಂಥವ್ರು ಮಾಡಿ, ನಿಮ್ಗೆ ಏನು ಡೀಟೇಲ್ ಬೇಕಾದರೂ ನಾನು ಕೇಳಿ ಅಬ್ಜೆಕ್ಷನ್ ಮಾಡುವಂಥವ್ರು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಸ್ಲ್ಯಾಬು 60 ಸ್ಕ್ವೇರ್ ಮೀಟ್ರಿಗೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. 60 ಸ್ಕ್ವೇರ್ ಮೀಟ್ರು ಸೈಟ್ ಏರಿಯಾ ಅಂದರೆ 20-30 ಸೈಟ್ ಏರಿಯಾ. ಅದು 20-30 ಅಂತಂದರೆ 54 ಸ್ಕ್ವೇರ್ ಮೀಟ್ರ್ ಬರ್ತದೆ. ಅದಕ್ಕೆ ಫ್ರಂಟಲ್ಲಿ 0.75 ಬಿಡಬೇಕು. ಇದು ಹಿಂದೆಗಡೆ ಏನಿಲ್ಲ, ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಯಾವುದ್ರಲ್ಲಾರು 0.6 ಮೀಟ್ರನ್ನ ಬಿಡಬೇಕು ಅಂತ ಅಂದ್ಬಿಟ್ಟು ಪ್ರಪೋಸಲ್ ಕೊಟ್ಟಿದ್ದಾರೆ. ಮತ್ತು ಎರಡನೇ ಸ್ಲ್ಯಾಬು 60ರಿಂದ 150 ಸ್ಕ್ವೇರ್ ಮೀಟ್ರ್ ಒಳಗೆ ಇರುವಂಥವು ಸೈಟ್ಗಳು ಕವರ್ ಆಗೋಯ್ತು ಎರಡನೇ ಸ್ಲ್ಯಾಬ್ನಲ್ಲಿ. ಆ ಎರಡನೇ ಸ್ಲ್ಯಾಬ್ನಲ್ಲಿ ಏನು ಬರ್ತವೆ ಅಂತಂದರೆ 30-40 ಅಥವಾ 30-50. 30-40ಕ್ಕೆ 108 ಸ್ಕ್ವೇರ್ ಮೀಟ್ರ್ ಬರುತ್ತೆ. 30-50ಕ್ಕೆ 135 ಸ್ಕ್ವೇರ್ ಮೀಟ್ರ್ ಬರ್ತದೆ. ಅಂದರೆ 150 ಸ್ಕ್ವೇರ್ ಮೀಟ್ರ್ ಒಳಗೆ ಎಷ್ಟು ಬಿಡಬೇಕು ಅಂತ ಪ್ರಪೋಸಲ್ ಮಾಡಿದರೆ 0.9 ಮೀಟ್ರ್ ಫ್ರಂಟಿಗೆ ಬಿಡಬೇಕು, 0.7 ಮೀಟ್ರ್ ಹಿಂದಕ್ಕೆ ಬಿಡಬೇಕು, 0.7 ಮೀಟರ್ ಐದರ್ ಎನಿ ಒನ್ ಸೈಡ್ ರೈಟ್ ಅಥವಾ ಲೆಫ್ಟ್ ಸೈಡಲ್ಲಿ 0.7 ಮೀಟ್ರ್ ಬಿಡಬೇಕು ಅಂದ್ಬಿಟ್ಟು ಸೆಕೆಂಡ್ ಸ್ಲ್ಯಾಬಲ್ಲಿ ಪ್ರಪೋಸ್ ಮಾಡಿದ್ದಾರೆ. ಇನ್ನು ಥರ್ಡ್ ಸ್ಲ್ಯಾಬ್ ಬಂದು 40-60 ಮತ್ತು 50-80. 40-60 ಬಂದು 216 ಸ್ಕ್ವೇರ್ ಮೀಟ್ರ್ ಬರುತ್ತೆ. 50-80 ಬಂದು 375 ಸ್ಕ್ವೇರ್ ಮೀಟ್ರ್ ಬರ್ತದೆ. ಅಂದರೆ ಅಪ್ ಟು 150 ಸ್ಕ್ವೇರ್ ಮೀಟ್ರಿಂದ 4000 ಸ್ಕ್ವೇರ್ ಮೀಟರ್ವರೆಗೆ ಥರ್ಡ್ ಸ್ಲ್ಯಾಬ್ ಮಾಡಿದ್ದಾರೆ. ಈ ಥರ್ಡ್ ಸ್ಲ್ಯಾಬಲ್ಲಿ 100% ಆಫ್ ದಿ ಡೆಪ್ತ್ ಆಫ್ ದಿ ಸೈಟ್ ಅಂದರೆ 40-60 ಇದ್ದರೆ 60 ಡೆಪ್ತ್ ಅಂತ ತಿಳ್ಕೋಬೇಕು. ಫ್ರಂಟ್ ಸೈಡ್ಗೆ 100% ಬಿಡಬೇಕು. 40-60ರಲ್ಲಿ 60 ಡೆಪ್ತ್ ಅಂತ ತಿಳ್ಕೊಂಡು ಡೆಪ್ತ್ ಆಫ್ ದಿ ಸೈಟ್ ಮೇಲೆ 100% ಫ್ರಂಟಿಗೆ ಬಿಡಬೇಕು. ಹಿಂದಕ್ಕೆ ರೇರ್ ಸೈಡಲ್ಲಿ 8% ಬಿಡಬೇಕು. 60ರಲ್ಲಿ 8% ಏನು ಬರ್ತದೆ 40-60ಕ್ಕೆ ಆ ಥರ ಬಿಡಬೇಕು. 50-80ನಲ್ಲಿ 80 ಡೆಪ್ತು ಅಂತ ತಿಳ್ಕೋಬೇಕು. ನೀವು ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಮತ್ತು 8% ಐದರ್ ರೈಟು ಮತ್ತು ಲೆಫ್ಟ್ಗೆ ಡಿಪೆಂಡಿಂಗ್ ಆನ್ ದಿ ವಿಡ್ತ್ ಆಫ್ ದಿ ಸೈಟ್. ವಿಡ್ತ್ ಅಂತಂದರೆ ಈಗ 40-60ರಲ್ಲಿ 40 ವಿಡ್ತು, 50-80ರಲ್ಲಿ 50 ವಿಡ್ತು. ಇದರಲ್ಲಿ 8% ಬಲಕ್ಕೆ 8% ಎಡಕ್ಕೆ ಬಿಡಬೇಕು. ಈ 4000 ಸ್ಕ್ವೇರ್ ಮೀಟರ್ ಮೀರಿದ ಕಟ್ಟಡಗಳಿಗೆ ಕಡ್ಡಾಯವಾಗಿ 5 ಮೀಟರ್ ಆನ್ ಆಲ್ ಸೈಡ್ಸ್, ಫ್ರಂಟು ಬ್ಯಾಕು ರೈಟು ಲೆಫ್ಟು 5 ಮೀಟ್ರ್ ಬಿಟ್ಟೇ ಕಟ್ಟಬೇಕು ಅಂತ ಅಂದ್ಬಿಟ್ಟು ಪ್ರಪೋಸಲ್ನ ಮಾಡಿದ್ದಾರೆ. ದಿಸ್ ಈಸ್ ಓನ್ಲಿ ಎ ಪ್ರಪೋಸಲ್. ದಿಸ್ ಈಸ್ ನಾಟ್ ಎ ಫೈನಲ್ ಆರ್ಡರ್. ನೀವು ಯಾರಾದರೂ ಇದ್ರ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇದ್ದು ಅಬ್ಜೆಕ್ಷನ್ ಫೈಲ್ ಮಾಡೋದಿದ್ದರೆ ದಯಮಾಡಿ ನನ್ನ ಇದರಲ್ಲಿ ಡೀಟೇಲ್ ಏನಾದರೂ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ನಗರಾಭಿವೃದ್ಧಿ ಇಲಾಖೆಯ 11/11/2025 ಇದು ನೋಟಿಫಿಕೇಷನ್ನು. ಅಧೀನ ಕಾರ್ಯದರ್ಶಿಯವರು ಇದ್ರ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. 30-40 ಮತ್ತು 20-30ಇಂದ 30-50ವರೆಗೆ 12 ಮೀಟ್ರಿಗೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. 12 ಮೀಟ್ರ್ ಮೀರಿದ ಕಟ್ಟಡಗಳು ಅಂದರೆ 40-60, 50-80ರಲ್ಲಿ 12 ಮೀಟ್ರ್ ಮೀರಿದ ಕಟ್ಟಡಗಳಿಗೆ ಫೈರ್ ಸೇಫ್ಟಿ ಸರ್ವಿಸಸ್ಸಿಂದ ನೀವು ಪರ್ಮಿಷನ್ ತಗೊಂಡು ಬಿಲ್ಡಿಂಗ್ ಕಟ್ಟಬೇಕು ಅಂತ ಅಂದ್ಬಿಟ್ಟು ಅವರು ದಿಸ್ ಈಸ್ ಓನ್ಲಿ ಎ ಪ್ರಪೋಸಲ್ ಕೊಟ್ಟಿದ್ದಾರೆ. ಈ 11/11/2025ರಿಂದ 11/12/2025ವರೆಗೆ ನೀವು ಅಬ್ಜೆಕ್ಷನನ್ನು ಫೈಲ್ ಮಾಡ್ಬೋದು. ಅಂದರೆ 30 ಡೇಸ್ ಟೈಮ್ ಕೊಟ್ಟಿದ್ದಾರೆ. ಈ 30 ಡೇಸಲ್ಲಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡೋದು, ಈಗ ನಾವು ಜಾಸ್ತಿ ವ್ಯಾಲ್ಯೂ ಕೊಟ್ಟು ತಗೊಂಡಿದ್ದೀವಿ ಅಥವಾ ಏನಾದರೂ ವ್ಯಾಲಿಡ್ ರೀಸನ್ ಕೊಟ್ಟು ನೀವು ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ದೇ ಮೇ ಕನ್ಸಿಡರ್ ಇಟ್. ದೇ ಮೇ ಕನ್ಸಿಡರ್ ಆರ್ ದೇ ಮೇ ನಾಟ್ ಕನ್ಸಿಡರ್.
ನೀವು ಕನ್ಸಿಡರ್ ಮಾಡುವಂಗೆ ಏನಾದರೂ ರೀಸನ್, ಸರಿಯಾದ ರೀಸನ್ ಕೊಟ್ಟು ನೀವು ಅಬ್ಜೆಕ್ಷನ್ ಫೈಲ್ ಮಾಡಿ ನಗರಾಭಿವೃದ್ಧಿ ಇಲಾಖೆಗೆ. ಇದ್ರ ಬಗ್ಗೆ ನೀವು ಅಬ್ಜೆಕ್ಷನ್ ಯಾರೂ ಫೈಲ್ ಮಾಡಿದವ್ರೆ, ದಿಸ್ ವಿಲ್ ಬಿಕಮ್ ಆನ್ ಆರ್ಡರ್. ಇದೇ ಫೈನಲ್ ಆರ್ಡರ್ ಆಗಿಬಿಡ್ತದೆ. ಅದರಿಂದ ಇದು ಸಾಮಾನ್ಯವಾಗಿ ಎಲ್ಲ ಇಂಜಿನಿಯರಿಂಗ್ ಓದಿರ್ತೀರಿ, ಬಿಲ್ಡಿಂಗ್ ಕಟ್ತಾ ಇರ್ತೀರಿ, ಬಿಲ್ಡಿಂಗ್ ಬಗ್ಗೆ ಸಾಮಾನ್ಯ ಜ್ಞಾನ ಎಲ್ಲ ಇರ್ತದೆ ಈಗಿನ ಜನಕ್ಕೆ. ಅದರಿಂದ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ತಿಳುವಳಿಕೆ ಇದ್ದು ಅಬ್ಜೆಕ್ಷನ್ ಮಾಡಿದ್ರೆ ದಯಮಾಡಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡಿದ್ದೀನಿ. ಇದ್ರ ಬಗ್ಗೆ ಇನ್ನೇನಾದರೂ ಡೀಟೈಲು ನಿಮಗೆ ಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಮ್ಮ ಚಾನಲ್ ವತಿಯಿಂದ ಎಲ್ಲರಿಗೂ ಇಂಟ್ರೆಸ್ಟ್ ಇರುವಂಥವ್ರಿಗೆ ಕಾಂಟ್ರಾಕ್ಟ್ ಲೈಸೆನ್ಸು, ವೈರ್ಮನ್ ಪರ್ಮಿಟ್ಟು ಮತ್ತು ಸೂಪರ್ವೈಸರ್ ಪರ್ಮಿಟ್ ಮಾಡಿಸ್ಕೊಡ್ತಾ ಇರ್ತೀವಿ. ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟನ್ನು ಹೇಳ್ತಾ, ಇದ್ರ ಬಗ್ಗೆ ನಿಮಗೆ ಸಾಮಾನ್ಯ ತಿಳುವಳಿಕೆ ಇದ್ರೆ ಅಬ್ಜೆಕ್ಷನ್ ಮಾಡಿ ಫೈಲ್ ಮಾಡಿ ಅಂತ ಹೇಳ್ತಾ, ಈ ಥರ ಹೊಸ ಸರ್ಕ್ಯುಲರ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ದಯಮಾಡಿ ನಮ್ಮ ಚಾನಲ್ ನೋಡ್ತಾ ಇರಿ, ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.